ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸುವ ವಿಷಯ, ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ ಪ್ರೀತಿಯ ಅರ್ಜುನ್ ರವರು ಮಣ್ಣಿನಡಿಯಲ್ಲಿ ಸಿಲುಕಿ ಇಂದು 11ನೇ ದಿನವಾಗಿದೆ. ಈಗ ಯಾವುದೇ ವಿವರಗಳು ಕೂಡ ಸಿಕ್ಕಲಿಲ್ಲ. ಅವರ ಶರೀರವಾಗಲಿ ಅಥವಾ ಲಾರಿಯಾಗಲಿ ಇಷ್ಟರವರೆಗೆ ಕಂಡೆತ್ತಲಿಲ್ಲ. ಆದರೆ ಲಾರಿಯ ಕೆಲವು ಭಾಗಗಳು ಸಿಗಲು ಸಾಧ್ಯತೆ ಇದೆ. ಸ್ವಲ್ಪ ಇನ್ನೂ ಕೂಡ ಮಣ್ಣು ಅಲ್ಲಿಂದ ತೆಗೆದರೆ ಬೇಗನೆ ಸಿಗುತ್ತಾರೆ ಎಂದು ವಿವರಗಳು ಕರ್ನಾಟಕದ ರೆವೆನ್ಯೂ ಮಿನಿಸ್ಟರ್ ಬೈರೇಗೌಡರವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಪ್ರೀತಿಯ ಸಹೋದರರೇ, ಆದ್ದರಿಂದ ನಾನು ಈ ವಿಡಿಯೋವನ್ನು ಮಾಡಲು ಕಾರಣ, ವಾಟ್ಸಪ್ನಲ್ಲಿ ಕೆಲವು ಮೃತದೇಹಗಳ ಫೋಟೋವನ್ನು ಹಾಕಿ ಅವರು ಸಿಕ್ಕಿದರು ಎಂಬ ಕುಪ್ರಚಾರಗಳು ನಡೆಯುತ್ತಿದೆ. ಪ್ರೀತಿಯ ಸಹೋದರರೇ, ಅಂತಹ ಕುಪ್ರಚಾರಗಳನ್ನು ನಾವು ಮಾಡಬಾರದು. ಕಾರಣ, ಅವರ ಕುಟುಂಬಸ್ಥರನ್ನು ನಾವೊಮ್ಮೆ ಚಿಂತಿಸಿ ನೋಡಬೇಕು. ನಮ್ಮ ಕುಟುಂಬದ, ನಮ್ಮ ತಮ್ಮಂದಿರು ಅಥವಾ ಅಣ್ಣ ಅಥವಾ ಯಾರೂ ಆಗಲಿ, ನಮ್ಮ ಕುಟುಂಬದಲ್ಲಿ ಸೇರಿದಂತಹ ಒಬ್ಬರಿಗೆ ಈ ಅವಸ್ಥೆ ಇದ್ದರೆ ನಮ್ಮ ಈಗಿನ ಹೆಲ್ತ್ ಮೆಂಟಾಲಿಟಿ ಹೇಗಿರಬಹುದು ಒಮ್ಮೆ ಚಿಂತಿಸಿ ನೋಡಿ. ಅದೇ ಅವಸ್ಥೆಯಲ್ಲಾಗಿದೆ ಆ ಒಂದು ಕುಟುಂಬವು. ಅವರ ಪತ್ನಿಯಾಗಲಿ, ಅಮ್ಮ, ಅಪ್ಪ, ಮಕ್ಕಳಾಗಲಿ ಯಾರಾದರೂ ಅದೇ ಅವಸ್ಥೆಯಲ್ಲಿರುವಾಗ ಇಂತಹ ಕುಪ್ರಚಾರಗಳನ್ನು ಅವರ ಹೆಸರಿನಲ್ಲಿ ಮಾಡುವಾಗ ಅವರಿಗೆ ಇಂತಹ ಫೋಟೋಗಳು ಸಿಕ್ಕಿದರೆ, ಕಂಡರೆ ಅವರಿಗೆ ಏನಾಗಬಹುದು ಒಮ್ಮೆ ಚಿಂತಿಸಿ ನೋಡಬೇಕು ಸಹೋದರರೇ. ಸುಮ್ಮನೆ ಅವರ ಕುರಿತು ಹೀಗೆಲ್ಲ ಹಾಕಿದರೆ ಹಲವಾರು ಡಿಸ್ಅಡ್ವಾಂಟೇಜಸ್ಗಳು ಇದೆ. ಅವರ ಫ್ಯಾಮಿಲಿಯವರಿಗೆ ಲಭಿಸುವುದು ಮಾತ್ರವಲ್ಲ, ಹೀಗೆ ಹಾಕಿದರೆ ಇಡೀ ಸೋಷಿಯಲ್ ಮೀಡಿಯಾಗಳಲ್ಲೇ ತೀವ್ರ ಆಕ್ರೋಶವು ಬರಬಹುದು. ಆದ್ದರಿಂದ ಇಂತಹ ಕೆಲಸಗಳನ್ನು ಯಾರೂ ಕೂಡ ಮಾಡಬಾರದೆಂದು ವಿನಯದಿಂದ ಕೋರಿಕೊಳ್ಳುತ್ತಿದ್ದೇನೆ. ಪ್ರೀತಿಯ ಸಹೋದರರೇ, ಅವರನ್ನು ಕಾಣದಾಗಿ ಮೊದಲನೇ ದಿನ ಪೊಲೀಸ್ಗೆ ಹೇಳಲು ಸಾಧ್ಯವಾಗಲಿಲ್ಲ. ಕಾರಣ, ಅವರಿಗೆ ಕುಟುಂಬಸ್ಥರಿಗೆ ಮೊದಲನೇ ದಿನ ಕಾಣದಾದದ್ದು ಗೊತ್ತಾಗಲಿಲ್ಲ. ಅವರು ಮಣ್ಣಿನಡಿಯಲ್ಲಿ ಸಿಲುಕುವ ಒಂದು ದಿವಸ ಮುಂಚೆ ಫ್ಯಾಮಿಲಿಗೆ ಕಾಲ್ ಮಾಡಿದರು. ಅವರ ಸಹೋದರನಿಗೆ ಹಾಗೂ ಅವರ ಪತ್ನಿಯವರಿಗೆ ಅವರು ಕಾಲ್ ಮಾಡಿ ಮಾತನಾಡಿದ್ದರು. ಹಾಗೆ ಅವರು 16ನೇ ದಿನಾಂಕವಾಗಿತ್ತು, ಜುಲೈ 16ನೇ ತಾರೀಕಿನಂದಾಗಿತ್ತು ಅವರು ಮಣ್ಣಿನಡಿಯಲ್ಲಿ ಸಿಲುಕಿದ್ದು. 17ನೇ ತಾರೀಕು ಅವರ ಪತ್ನಿಯು ಕಾಲ್ ಮಾಡುವಾಗ ತೆಗೆಯುವುದಿಲ್ಲ. ಹೀಗೆ ಡೌಟ್ ಬಂದಾಗ ಅವರ ಊರಿನಲ್ಲಿರುವಂತಹ, ಅವರ ಊರು ಕೋಯಿಕೋಡ್ನಲ್ಲಾಗಿತ್ತು. ಕೋಯಿಕೋಡ್ನಲ್ಲಿ ಅವರು ಮಂತ್ರಿಗಳಲ್ಲಿ ಹೇಳಿದರು, ಮಂತ್ರಿಗಳು ಕರ್ನಾಟಕದ ಪೊಲೀಸರಲ್ಲಿ ಹೇಳಿದರು. GPS ಎಲ್ಲ ನೋಡಿದಾಗ ಅವರ ಲೊಕೇಶನ್ ಗೊತ್ತಾಯಿತು. ಮತ್ತು ಅಲ್ಲಿ ಲ್ಯಾಂಡ್ ಸ್ಲೇಪ್ ಆದದ್ದು ತಿಳಿದಾಗ ಅಲ್ಲೇ ಇರಬಹುದು ಎಂದು ಸಂಶಯಿಸಿ ಅಲ್ಲಿಗೆ ಹೋಗಿ ನೋಡಿ ಎಲ್ಲವನ್ನು ಪೊಲೀಸರು ಕಂಡುಹಿಡಿದು, ಕರ್ನಾಟಕ ಪೊಲೀಸರು ಮೊದಲ 2 ದಿನ ಅವರು ಅಷ್ಟೊಂದು ಗೌರವಕ್ಕೆ ಈ ವಿಷಯವನ್ನು ತೆಗೆಯದೆ ಒಂದೇ ಒಂದು JCB ಆಗಿತ್ತು ಮೊದಲನೇ ದಿನ ಅಲ್ಲಿ ಕೆಲಸ ಮಾಡಿದ್ದು. ಇಷ್ಟೊಂದು 500 ಮೀಟರ್ಗಳಷ್ಟು ದೂರ ಮಣ್ಣು ಬಿದ್ದು ಸುಮಾರು 2 ಲಾರಿಗಳಷ್ಟು ಎತ್ತರಕ್ಕೆ ಮಣ್ಣು ಬಿದ್ದಿದೆ. ಹಾಗೆ ಅಡ್ಡ ನೋಡುವುದಾದರೆ 500 ಮೀಟರ್ಗಳಷ್ಟು ದೂರ ಮಣ್ಣು ಬಿದ್ದಿದ್ದರೆ ಅಲ್ಲಿ ಒಂದು JCBಯು ಎಷ್ಟು ಸಾಕಾಗಬಹುದು ಎಂದು ನಾವು ಒಮ್ಮೆ ಚಿಂತಿಸಿ ನೋಡಬೇಕದೆ. ಆದ್ದರಿಂದಲಾಗಿದೆ ಹೇಳುವುದು, ಕರ್ನಾಟಕದ ಪೊಲೀಸರು ಮೊದಲ ಒಂದು ದಿನ ನಿರ್ಲಕ್ಷಿಸಿದ್ದರು, ಗೌರವಕ್ಕೆ ತೆಗೆಯಲಿಲ್ಲ. ಮತ್ತು ಈಗ ಬಹಳ ಪ್ರಾಮುಖ್ಯತೆಯನ್ನು ನೀಡಿಕೊಂಡು ಅಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ಕರ್ನಾಟಕದ CM ಬಂದಿದ್ದಾರೆ, ಹಾಗೂ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿರವರು, ಹಾಗೆ ಹಲವಾರು ಮಂತ್ರಿಗಳು ಬಂದಿದ್ದಾರೆ. ಪ್ರತ್ಯೇಕವಾಗಿ ಹೇಳಬೇಕಾದದ್ದು ಕೇರಳದ ಕಾಸರಗೋಡಿನ ಮಂಜೇಶ್ವರದ MLA ಆದಂತಹ ಅಶ್ರಫ್ ಸರ್ ರವರು. AKM ಅಶ್ರಫ್ ರವರು ಮೊದಲ ದಿನದಂದೇ ಅಲ್ಲಿಗೆ ತಲುಪಿ ಈಗಲೂ ಕೂಡ ಅಲ್ಲೇ ಇದ್ದಾರೆ. ಅವರು ಸೈನ್ಯದೊಂದಿಗೆ ನೀರಿಗೂ ಇಳಿದಿದ್ದಾರೆ. ಅದರ ಕುರಿತು ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ. ಹಾಗೆ ಕರ್ನಾಟಕದ ಪೊಲೀಸರು ಹಾಗೂ ಶಾಸಕರು ಅದನ್ನು ನಿರ್ಲಕ್ಷಿಸಿದ್ದರೂ ಕೂಡ ನಿರ್ಲಕ್ಷಿಸದ ಕರ್ನಾಟಕದ ವ್ಯಕ್ತಿ ಎಂದು ಹೇಳಲು ಸಾಧ್ಯವಾಗುವುದು ಸತೀಶ್ ಎಂಬ ಕಾರವಾರದ MLA ರವರಾಗಿದ್ದಾರೆ. ಅಶ್ರಫ್ ರವರೊಂದಿಗೆ ಈ MLA ರವರು ಕೂಡ ಇದ್ದರು. ಕಾರವಾರದ ಸತೀಶ್ ಎಂಬ MLA ಅವರು ಹೇಳಿದ್ದು, ಕೇರಳದವರ ಮಾತ್ರ ಸಹೋದರನಲ್ಲ ಅರ್ಜುನ್ ಎಂಬವರು, ಕರ್ನಾಟಕದವರ ಸಹೋದರನೂ ಕೂಡ ಆಗಿದ್ದಾನೆ. ಆದ್ದರಿಂದ ನಾವು ಯಾವುದೇ ರೀತಿಯಲ್ಲೂ ನಾವು ನಿರ್ಲಕ್ಷಿಸಲ್ಲ, ನಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವೆವೆಂದು ಅವರು
ಖಚಿತವನ್ನು ನೀಡಿದರು. ಕೇರಳದವರನ್ನು ಸಮಾಧಾನಪಡಿಸಿದರು. ಕೇರಳದವರಲ್ಲಿ ಕ್ಷಮೆಯನ್ನು ಕೇಳಿದರು. ಕರ್ನಾಟಕದ ಪೊಲೀಸರು ಮೊದಲ ದಿನದಲ್ಲಿ ನಿರ್ಲಕ್ಷಿಸಿದ್ದಕ್ಕೆ ಅವರು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಇದರಿಂದ ಪ್ರೀತಿಯ ಸಹೋದರರೇ, ಇಂತಹ ಫೋಟೋಗಳನ್ನು ಹಾಕಬಾರದು, ಹಾಕಿದರೂ ಅದನ್ನು ಶೇರ್ ಮಾಡಬಾರದು ಎಂದು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ.